ವಿರಾಜಪೇಟೆಯ ಜೈನರ ಬೀದಿಯ ಧರ್ಮಸ್ಥಳದ ಶಾಖೆಯಲ್ಲಿ ವಿರಾಜಪೇಟೆ ಪತ್ರಕರ್ತರಿಗೆ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಸಂಸ್ಥೆಯ ವ್ಯವಸ್ಥಾಪಕರಾದ ಬಿ ದಿನೇಶ್ ಅವರು, ಪ್ರತಿ ವರ್ಷವೂ ನಮ್ಮ ಸಂಸ್ಥೆಯಿಂದ ಸಿಹಿ ತಿಂಡಿ ವಿತರಣೆ ಮಾಡ್ತಾ ಇದ್ದೆವು. ಆದರೆ ಈ ಬಾರಿ ಲಕ್ಷ ದೀಪೋತ್ಸವ ನಡೀತಾ ಇರುವ ಕಾರಣ ನಮ್ಮ ಸಂಸ್ಥೆ ವತಿಯಿಂದ ತಾಲೂಕಿನ ಸುಮಾರು 30 ಪತ್ರಕರ್ತರಿಗೆ ನಮ್ಮಲ್ಲಿ ತಯಾರು ಮಾಡಿದ ಸಿರಿ ವಸ್ತುಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ ಎಂದರು. ಅಲ್ಲದೆ ಸಂಸ್ಥೆ ವತಿಯಿಂದ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ 21 ಸದಸ್ಯರ ಕುಟುಂಬದ ಫಲಾನುಭವಿಗಳಿಗೆ 1,47,000 ರೂಪಾಯಿ ವೀರೇಂದ್ರ ಹೆಗಡೆ ಅವರು ತಮ್ಮ ಕಡೆಯಿಂದ ನೇರವಾಗಿ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ದಿನೇಶ್ ಮಾಹಿತಿಯನ್ನ ನೀಡಿದರು. ನಮಸ್ಕಾರ, ನನ್ನ ಹೆಸರು ದಿನೇಶ್ ಬಿ ಅಂತೇಳಿ. ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿರಾಜಪೇಟೆಯ ತಾಲೂಕು ಯೋಜನಾಧಿಕಾರಿ. ಈಗಾಗಲೇ ನವೆಂಬರ್ 26ರಿಂದ 30ರವರೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಈ ಭಾಗದ ಕಾರ್ಯಕ್ರಮಗಳನ್ನು ವರದಿಯನ್ನು ಮಾಡತಕ್ಕಂಥ ಪತ್ರಕರ್ತ ಬಾಂಧವರಿಗೆ ಮಿತ್ರರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಉಡುಗೊರೆಯನ್ನು ಪೂಜ್ಯರು ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ವಿರಾಜಪೇಟೆ ಹಾಗೂ ಪೊನ್ನಂಪೇಟೆ ತಾಲೂಕಿನ ಗೋಣಿಕೊಪ್ಪ ವಿಭಾಗದ ಪತ್ರಕರ್ತರಿಗೆ ಶ್ರೀ ಕ್ಷೇತ್ರದಿಂದ ಪ್ರಸಾದ ರೂಪದಲ್ಲಿ ಬಂದಿರತಕ್ಕಂಥ ಉಡುಗೊರೆಯನ್ನು ನಾವು ವಿತರಣೆ ಮಾಡ್ತಿದ್ದೇವೆ. ತಮ್ಮ ಸಹಕಾರ ಮುಂದಕ್ಕೂ ತಮಗೆ ಬೇಕು ಅಂತ ಹೇಳಿ ಈ ಮೂಲಕ ತಮಗೆ ಮನವಿ ಮಾಡ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ದೀಪೋತ್ಸವದ ಪ್ರಯುಕ್ತ ಪೂಜ್ಯರು ನಮ್ಮ ಪತ್ರಕರ್ತ ಮಿತ್ರರಿಗೆ ವಿಶೇಷವಾದ ಉಡುಗೊರೆಯನ್ನು ಕೊಟ್ಟಿದ್ದೀವಿ. ಯಾವತ್ತೂ ಕೂಡ ಶ್ರೀ ಕ್ಷೇತ್ರದ ಕಾರ್ಯಕ್ರಮದ ಪರವಾಗಿ ವರದಿಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಪೂಜ್ಯರು ವಿಶೇಷವಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆಲ್ಲರೂ ಅಭಿನಂದನೆ.